ರಾಜ್ಯದಲ್ಲಿ ಹೃದಯಾಘಾತ ಅಕ್ಷರಶಃ ಮೃತ್ಯು ಕೇಕೆ ಹಾಕ್ತಾ ಇದೆ. ಹೃದಯಾಘಾತಕ್ಕೆ ಬಲಿಯಾಗ್ತಿರೋರ ಸಂಖ್ಯೆ ಭೀತಿ ಹುಟ್ಟಿಸ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಬಲಿಯಾಗ್ತಿರೋರ ಅಂಕಿಅಂಶ ಬೆಚ್ಚಿ ಬೀಳಿಸುವಂತಿದೆ. ಹಾಸನ, ಹಾವೇರಿ, ಕಲಬುರಗಿ, ಗದಗ, ಚಿತ್ರದುರ್ಗದಲ್ಲಿ ಹೃದಯಾಘಾತ ತಲ್ಲಣ ಸೃಷ್ಟಿಸಿದೆ. ಎದೆ ನೋವು ಅಂತ ನಡೆದುಕೊಂಡೇ ಆಸ್ಪತ್ರೆಗೆ ಬಂದ. ಚಿಕಿತ್ಸೆ ನೀಡುವಾಗಲೇ ಹೃದಯ ಸ್ತಂಭನ, ಬ್ರೈನ್ ಡೆಡ್. ಎದೆ ನೋವು ಅಂತ ಆಸ್ಪತ್ರೆಗೆ ನಡೆದುಕೊಂಡು ಬಂದವನು ವಾಪಸ್ ಹೋಗಿದ್ದು ಬ್ರೈನ್ ಡೆಡ್ ಆಗಿ. ರಾಜ್ಯದಲ್ಲಿ ಹೃದಯಾಘಾತ, ಹೃದಯ ಸ್ತಂಭನ, ಮೃತ್ಯು ಕೇಕೆ ಹಾಕ್ತಿದೆ. ಗಂಟೆ ಗಂಟೆಗೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಿದೆ. ಪ್ರತಿ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಬಲಿಯಾಗ್ತಿರೋರ ಅಂಕಿಅಂಶ ಬೆಚ್ಚಿ ಬೀಳಿಸುವಂತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ಸಿಲಿಕಾನ್ ಸಿಟಿ ಆಸ್ಪತ್ರೆಗೆ ಎದೆ ನೋವು ಅಂತ ಬಂದ ವ್ಯಕ್ತಿಗೆ ಹೃದಯ ಸ್ತಂಭನವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಬ್ರೈನ್ ಡೆಡ್ ಆಗಿದೆ. ಯಾಕೋ ಎದೆ ನೋಯ್ತಿದೆ, ನೋಡಿ ಡಾಕ್ಟ್ರೆ ಅಂತ ಹೇಳಿರೋ ಹಾಗಿದೆ ಈ ದೃಶ್ಯ. ಹೊಸಕೋಟೆ ನಗರ ಕೋನಪ್ಪ ಸೋಮವಾರ ಬೆಳಿಗ್ಗೆ ಲವಲವಿಕೆಯಿಂದಲೇ ಇದ್ರು. ಆದರೆ ಮಧ್ಯಾಹ್ನದ ವೇಳೆಗೆ ಎದೆ ನೋವು ಕಾಣಿಸ್ಕೊಂಡಿದೆ. ಹೀಗಾಗಿ ಕೋನಪ್ಪ ಸಿಲಿಕಾನ್ ಸಿಟಿ ಆಸ್ಪತ್ರೆಗೆ ಬಂದಿದ್ರು. ವೈದ್ಯರು ಪರೀಕ್ಷೆಗಳನ್ನ ನಡೆಸಿ ಚಿಕಿತ್ಸೆ ನೀಡಲು ಮುಂದಾಗ್ತಿದ್ದಂತೆ ಕೋನಪ್ಪಗೆ ಹೃದಯ ಸ್ತಂಭನವಾಗಿದೆ. ಕೂಡಲೇ ವೈದ್ಯರು ಆಂಜಿಯೋಗ್ರಾಮ್ ಮಾಡಿಸೋಕೆ ಬೇರೆ ಆಸ್ಪತ್ರೆಗೆ ಅಂತ ಕಳಿಸಿದ್ದಾರೆ. 21 ನಿಮಿಷದಲ್ಲಿ ಏನೆಲ್ಲ ಆಗಿದೆ ನೋಡಿ. ಕೋನಪ್ಪ ಎದೆ ನೋವು ಅಂತ ಆಸ್ಪತ್ರೆಯ ಒಳಗೆ ನಡೆದುಕೊಂಡು ಬಂದಿದ್ದು ಮಧ್ಯಾಹ್ನ 12:07ಕ್ಕೆ. ಆದರೆ ಹೃದಯ ಸ್ತಂಭನವಾಗಿದ್ದರಿಂದ 12:28ಕ್ಕೆ ಕೋನಪ್ಪ ಅವರನ್ನ ಬೇರೆ ಆಸ್ಪತ್ರೆಗೆ ಕರೆದೊಯ್ಯಲು ಸ್ಟ್ರೆಚರ್ ಮೇಲೆ ಹೊರಗೆ ತರಲಾಗಿದೆ. ಅಷ್ಟೇ, ಕೋನಪ್ಪ ಬ್ರೈನ್ ಡೆಡ್ ಆಗಿದೆ. ನಿನ್ನೆ ನಮಗೆ ಒಂದು ಪೇಷಂಟ್ ಬಂದರು, ಹೆಲ್ದಿ ಪೇಷಂಟು. ಸೊ ಅವರು ಆರಾಮಾಗಿ ಬರ್ತಾರೆ, ಸಿಂಪಲ್ ಚೆಸ್ಟ್ ಪೈನಿಂದ ಬರ್ತಾರೆ. ಇಲ್ಲಿ ಬರೋ ಹೊತ್ತಿಗೆ ನಾವು ಇನ್ನು ECG ಮಾಡೋ ಹೊತ್ತಿಗೆ ಪೇಷಂಟು ಅರೆಸ್ಟ್ ಆಗ್ತಾರೆ. ಹಾವೇರಿಯಲ್ಲಿ ಒಂದೇ ದಿನ ಹೃದಯಾಘಾತಕ್ಕೆ 2 ಬಲಿ. ಬುಧವಾರ ಹಾವೇರಿ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ 2 ಬಲಿಯಾಗಿದ್ದಾರೆ. ಹಾನಗಲ್ ತಾಲೂಕಿನ ಅಕ್ಕಿ ಆಲೂರಿನ 60 ವರ್ಷದ ನಿಂಗಪ್ಪ ಅಂಬಿಗೇರ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಹಾವೇರಿ ವಿಜಯನಗರದ ನಿವಾಸಿ ಗೀತಾ ಪಾಟೀಲ್ ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 54 ವರ್ಷದ ಗೀತಾಗೆ ರಾತ್ರಿ ಏಕಾಏಕಿ ಎದೆ ನೋವು ಕಾಣಿಸಿಕೊಂಡಿದೆ. ಹೀಗಾಗಿ ಚಿಕಿತ್ಸೆಗಾಗಿ ದಾವಣಗೆರೆಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಗೀತಾ ಕೊನೆಯುಸಿರೆಳೆದಿದ್ದಾರೆ. ಕಲಬುರಗಿಯ ಜಯದೇವದಲ್ಲಿ 6 ತಿಂಗಳಲ್ಲಿ ಹೃದಯಾಘಾತಕ್ಕೆ 110 ಮಂದಿ ಬಲಿ. ಒಂದೇ ಆಸ್ಪತ್ರೆಯಲ್ಲಿ 110 ಮಂದಿ ಹೃದಯಾಘಾತದಿಂದ ಸಾವು. ಕಲಬುರಗಿ ಜಿಲ್ಲೆಯ ಹೃದಯಾಘಾತದ ಅಂಕಿಅಂಶವೇ ಬೆಚ್ಚಿ ಬೀಳಿಸುವಂತಿದೆ. ಕಳೆದ 6 ತಿಂಗಳಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ 58,000 OPD ನೋಂದಣಿಯಾಗಿದೆ. 46,204 ECG ತಪಾಸಣೆ ನಡೆಸಲಾಗಿದೆ. 26,450 ಇಕೋ 2D ತಪಾಸಣೆ, 1,233 ಜನ TMT ತಪಾಸಣೆ ನಡೆಸಲಾಗಿದೆ. ಜಯದೇವ ಆಸ್ಪತ್ರೆಗೆ 4,264 ರೋಗಿಗಳು ದಾಖಲಾಗಿದ್ದಾರೆ. ಇದರಲ್ಲಿ 110 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಕಲಬುರಗಿಯ ಸೇಡಂ ತಾಲೂಕಿನಲ್ಲಿ 4 ಸಾವು, ಜೇವರ್ಗಿ, ಆಳಂದದಲ್ಲಿ ತಲಾ 1 ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 2 ತಿಂಗಳಲ್ಲಿ 37 ಜನ ಹೃದಯಾಘಾತಕ್ಕೆ ಬಲಿ. ಕೋಟೆನಾಡು ಚಿತ್ರದುರ್ಗದಲ್ಲಿ ಹೃದಯಾಘಾತ ಮರಣ ಮೃದಂಗವನ್ನೇ ಬಾರಿಸಿದೆ. ಮೇ, ಜೂನ್ ತಿಂಗಳಲ್ಲಿ 37 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 133 ಪುರುಷರು ಮತ್ತು 53 ಮಹಿಳೆಯರು ಸೇರಿ 2 ತಿಂಗಳಲ್ಲಿ 186 ಜನಕ್ಕೆ ಹೃದಯಾಘಾತವಾಗಿದೆ.
ಇದರಲ್ಲಿ 23 ಪುರುಷರು ಮತ್ತು 14 ಮಹಿಳೆಯರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. 21ರಿಂದ 30 ವಯಸ್ಸಿನ ಒಬ್ಬರು, 31ರಿಂದ 50 ವಯಸ್ಸಿನ 4 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 41ರಿಂದ 60 ವಯಸ್ಸಿನ 5, 51ರಿಂದ 60 ವಯಸ್ಸಿನ 10 ಜನ, 61ರಿಂದ 70 ವಯಸ್ಸಿನ 9 ಜನ ಮತ್ತು 71 ವರ್ಷ ಮೇಲ್ಪಟ್ಟ 8 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಚಿತ್ರದುರ್ಗ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಕಂಬಾಳಿ ಮಠ ಮಾಹಿತಿ ನೀಡಿದ್ದಾರೆ. ಗದಗ ಜಿಲ್ಲೆಯಲ್ಲೂ ಹಾರ್ಟ್ ಅಟ್ಯಾಕ್ಗೆ 41 ಮಂದಿ ಬಲಿಯಾಗಿದ್ದಾರೆ. ಈ ಬಗ್ಗೆ TV9 ಜೊತೆ ಮಾತನಾಡಿದ ಗದಗ ಜಿಮ್ಸ್ ನಿರ್ದೇಶಕ ಡಾಕ್ಟರ್ ಬಸವರಾಜ ಬೊಮ್ಮನಹಳ್ಳಿ, ಮಾಂಸಾಹಾರಿ ಸೇವನೆ ಮಾಡುವವರಲ್ಲಿ ಹೃದಯಾಘಾತ ಪ್ರಮಾಣ ಹೆಚ್ಚಿದೆ. ಇತ್ತೀಚೆಗೆ ಒತ್ತಡದ ಜೀವನ ಶೈಲಿ ಹೃದಯಾಘಾತಕ್ಕೆ ಕಾರಣ ಅಂದಿದ್ದಾರೆ. ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು, ವ್ಯಾಯಾಮ ಮಾಡಬೇಕು ಅಂತ ಸಲಹೆ ನೀಡಿದ್ದಾರೆ. ಫಾಸ್ಟ್ ಫುಡ್ ತಿನ್ನೋದು ಒಂದು ಚಟವಾಗಿರೋದ್ರಿಂದ ಮತ್ತು ಅವರು ಒಂದು ರಿಯಲ್ ವರ್ಲ್ಡಲ್ಲಿ ಬದುಕ್ತಾ ಇಲ್ಲ, ಅನ್ರಿಯಲ್ ವರ್ಲ್ಡ್ ಅಂದರೆ ಒಂದು ಮೊಬೈಲ್ ಲೋಕದಲ್ಲೇ ಬದುಕ್ತಾ ಇರ್ತಾರೆ. ಮತ್ತು ಎಲ್ಲರಿಗೂ ಒಂದು ತವಕ ಬೇಗನೆ ಆಗಬೇಕು ಅನ್ನೋದು. ಫಾಸ್ಟ್ ಫುಡ್ ಹೆಂಗಿದೆಯಲ್ಲ ಅದೇ ಥರ ರೆಡಿಮೇಡ್ ಡ್ರೆಸ್ ಬಂತು, ಅದೇ ಥರ ಎಲ್ಲರೂ ಫಾಸ್ಟ್ ಕೇಳ್ತಾರೆ. ಈಗ ನಾವು ಸಮಾಧಾನ ಕಡಿಮೆ ಆಗಿದೆ ಎಲ್ಲ ಮನುಷ್ಯರಲ್ಲಿ. ಅದಕ್ಕಾಗಿ ಈ ಸಮಾಧಾನ ಕೊರತೆಯಿಂದ BP ಜಾಸ್ತಿ ಆಗೋದು ಮತ್ತು ಡಯಾಬಿಟಿಸ್ ರೋಗ ಬರೋದು, ಸಮತೋಲನ ಕಳೆದುಕೊಳ್ಳೋದು ಆ ಥರ ಆಗ್ತಿದೆ. ಇದೆಲ್ಲ ಮಾನಸಿಕ ಒತ್ತಡಕ್ಕೆ ಕಾರಣ ಆಗ್ತದೆ. ಇನ್ನು ಹಾಸನದಲ್ಲಿ 42 ದಿನಗಳಲ್ಲಿ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ 26ಕ್ಕೆ ಏರಿದೆ. ಇದು ಹಾಸನದ ಜನರಲ್ಲಿ ಭೀತಿ ಹುಟ್ಟಿಸಿದೆ. ಈ ಭೀತಿಯ ನಡುವೆ ವಾಕಿಂಗ್, ಜಾಗಿಂಗ್ ಮಾಡೋರ ಸಂಖ್ಯೆ ಹೆಚ್ಚಾಗಿದೆ. ಸ್ಟೇಡಿಯಂ, ಪಾರ್ಕ್ಗಳಲ್ಲಿ ಮಕ್ಕಳ ಸಮೇತ ಜನ ವಾಕಿಂಗ್ ಮಾಡ್ತಿರೋದು ಕಂಡುಬಂದಿದೆ. ಹೃದಯಾಘಾತದಿಂದ ಸಾವನ್ನಪ್ಪುವವರ ಸಂಖ್ಯೆ ಭಾರೀ ಪ್ರಮಾಣದಲ್ಲಿ ಏರಿಕೆ ಆಗ್ತಿರೋದು ಇನ್ನಿಲ್ಲದ ಆತಂಕ ಹುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್, TV9.